ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವೇನಾದ್ರು ಒಂದು ಹೆಡ್ಫೋನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಇದೊಂದು ಬೆಸ್ಟ್ ಹೆಡ್ಫೋನ್ ಅಂತಲೇ ಹೇಳ್ಬೋದು ನಿಮಗೆ. ಹೌದು, ಈ ಒಂದು ಹೆಡ್ಫೋನ್ನ ನಾನು ಕೂಡ ರಿಸರ್ಚ್ ಮಾಡಿ ಒಂದು ಲೋ ಬಜೆಟ್ನಲ್ಲಿ ಒಂದು ಬೆಸ್ಟ್ ಹೆಡ್ಫೋನ್ನ ತರಿಸಿದ್ದೀನಿ. ಈ ಒಂದು ಹೆಡ್ಫೋನ್ನ ಸ್ಪೆಸಿಫಿಕೇಶನ್ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ಹೆಡ್ಫೋನಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಹೆಡ್ಫೋನ್ನ ಬಿಲ್ಡ್ ಕ್ವಾಲಿಟಿ ಆಗಲಿ ಆಡಿಯೋ ಕ್ವಾಲಿಟಿ ಆಗಲಿ ನಿಮಗೆ ಮತ್ತು ಅದರ ಸ್ಪೆಸಿಫಿಕೇಶನ್ಸ್ ಆಗಲಿ ಎಲ್ಲದೂ ಕೂಡ ಚೆನ್ನಾಗಿದೆಯಾ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಅಕೌಂಟ್ ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಂಬಿಟ್ಟು ಬೆಲ್ ಬಟನ್ ಆಲಿಗೆ ಸೆಟ್ ಮಾಡ್ಕೊಳ್ಳಿ. ಬನ್ನಿ ಅನ್ಬಾಕ್ಸ್ ಮಾಡೋಣ ಯಾವ ಥರ ಇದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡ್ತಿದ್ದೀರಾ ನಿಮಗೆ ಯಾವ ಥರ ಕಾಣ್ತಿದೆ ಅಂತ. ಆ್ಯಂಟಿ ಸ್ಪೋರ್ಟ್ಸ್ H530 ಅಂತ ಇದ್ರ ಮಾಡಲ್ ಹೆಸರು. ಓಕೆನಾ, ಇಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ ಡೀಪ್ ಬೇಸ್ ಅಂತ. ಓಕೆನಾ, ಬೇಸು ಡೀಪಾಗಿದೆ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇವ್ರು ಹೇಳಿದ್ದೆಲ್ಲ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಡೀಪ್ ಬೇಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಪಂಜ್, ಓಕೆನಾ, ನಿಮಗೆ ಸ್ಮೂತಾಗಿ ಕೂರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಅವರು. ನಮ್ಗೆ ಈ ಥರ ಕೂರುತ್ತಲ್ಲ ಹೆಡ್ಫೋನು, ಅದು ಸಂಪೂರ್ಣವಾಗಿ ಯಾವುದೇ ರೀತಿ ಹಾರ್ಡ್ ಇರಲ್ಲ, ಸ್ಮೂತಾಗಿ ಕೂರ್ತಿ ಕಿವಿಗೆ ಕಂಫರ್ಟಬಲ್ ಆಗಿ ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ ಈ ಒಂದು ಹೆಡ್ಫೋನ್ನಲ್ಲಿ 40mm ಡ್ರೈವರ್ ಕೊಟ್ಟಿದ್ದಾರೆ, 2 ಸ್ಪೀಕರ್ಗೂ ಕೂಡ. ಮತ್ತು ನಿಮಗೆ HD ಕ್ಲಾರಿಟಿಯಲ್ಲಿ ನಿಮಗೆ ವಾಯ್ಸ್ ರೆಕಾರ್ಡ್ ಆಗುತ್ತೆ, ಮತ್ತು HD ಕ್ಲಾರಿಟಿಲಿ ಆಡಿಯೋ ನಿಮಗೆ ಇನ್ಪುಟ್ ಬರುತ್ತೆ, ಔಟ್ಪುಟ್ ಕೂಡ ಬರುತ್ತೆ. ಈ ಒಂದು ಹೆಡ್ಫೋನ್ನ ಮಾಡಲ್ ಡಿಸೈನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನಿಮಗೆ ಈ ಒಂದು ಹೆಡ್ಫೋನ್ನಲ್ಲಿ ನೀವು ಸೌಂಡ್ನ ಜಾಸ್ತಿ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಓಕೆನಾ, ಜಾಸ್ತಿ ಕಡಿಮೆನೂ ಕೂಡ ಮಾಡ್ಬೋದು. ಅದರ ಒಂದು ಸ್ಪೆಸಿಫಿಕೇಶನ್ಸ್ನು ಕೊಟ್ಟಿದ್ದಾರೆ. ಇಷ್ಟು ಇದರ ಸ್ಪೆಸಿಫಿಕೇಶನ್ಸು. ಅದನ್ನು ಬಿಟ್ಟು ಇನ್ನೊಂದಿಲ್ಲ ಆಪ್ಷನ್ ಇದೆ ನಿಮಗೆ, ಮಲ್ಟಿ ಕಲರ್ RGB ಲೈಟ್ಸ್ಗಳು ಬರ್ತವೆ. ನಿಮಗೆ ನೋಡ್ತಿದ್ರಲ್ಲ, ಈ ಒಂದು ಸ್ಪೇಸ್ನಲ್ಲಿ ನಿಮಗೆ ಒಂದು ಲೈನ್ ಇರುತ್ತೆ, ಅಲ್ಲಿ ವೈಟ್ ಕಲರ್ ಇರುತ್ತೆ. ಓಕೆನಾ, ಆ ಒಂದು ಸ್ಪೇಸಲ್ಲಿ ನಿಮಗೆ ವೈಟ್ ಕಲರಲ್ಲಿ ಕಲರ್ ಲೈಟ್ ಬರುತ್ತೆ, RGB ಲೈಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಸೈಡ್ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಸ್ಪೀಕರ್ ಸೈಜು 14mm, ಅದರ ಸ್ಪೆಸಿಫಿಕೇಶನ್ಸ್ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಮೈಕ್ನಲ್ಲಿ ನಿಮಗೆ ಒಂದು ಲೈಟ್ ಅನ್ನೋದು ಬರುತ್ತೆ. ಓಕೆನಾ, ಮೈಕ್ನಲ್ಲೂ ಕೂಡ ಲೈಟ್ ಅನ್ನೋದು ಬರುತ್ತೆ. ನೈಟ್ ಹೊತ್ತು ನೀವು ಗೇಮರ್ಸ್ ಆಗಿದ್ದು ನೀವೇನೋ ಸ್ಟ್ರೀಮಿಂಗ್ ಮಾಡ್ತೀರಿ ಯೂಟ್ಯೂಬ್ ಚಾನಲಲ್ಲಿ ಏನಾದರೆ, ಅದು ಕೂಡ ಹೆಲ್ಪ್ ಆಗುತ್ತೆ ನಿಮಗೆ. ಅಥವಾ ನೀವು ಸಾಂಗ್ಸ್ನ ಕೇಳ್ತೀರಾ, ಅದು ಯಾವ್ದಾದ್ರು ಒಂದು ಶಾರ್ಟ್ಸ್ಗಳನ್ನ ಮಾಡ್ತೀರಾ ಅನ್ನೋದಾದ್ರೆ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ, ಅಮೇಝಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಲೈಟ್ ಇದ್ದಾಗ. ಅದನ್ನು ಬಿಟ್ಟರೆ ಬ್ಯಾಕ್ ಸೈಡ್ ನೀವು ನೋಡ್ತಿದ್ದೀರಾ ಯಾವ ಥರ ಕೊಟ್ಟಿದ್ದಾರೆ ಅಂತ. ನಿಮಗೆ ಇದಕ್ಕೆ 1 ವರ್ಷದ ವಾರಂಟಿ ಸಿಗುತ್ತೆ ಅಂತಲೇ ಹೇಳ್ಬೋದು. MRP ಪ್ರೈಸ್ ಎಷ್ಟಿದೆಯಪ್ಪ ಅನ್ನೋದಾದ್ರೆ ಇದ್ರದ್ದು 2999, 3000 ರೂಪಾಯಿ ಒಂದು ಹೆಡ್ಫೋನ್ ಅಂತ ಮೆನ್ಷನ್ ಮಾಡಿದ್ದಾರೆ ಅವರು. ಇವ್ರು ಮೆನ್ಷನ್ ಮಾಡ್ದಂಗೆಲ್ಲ ದುಡ್ಡು ಕೊಟ್ಟು ನಾವು ತೊಗೊಳಂಗಿದ್ದೀರಾ, ನಾವು ಇಷ್ಟಿಂದ ಏನು ತೊಗೊಳಗೆ ಆಯ್ತಿರಲಿಲ್ಲ. ಇದರ ಒಂದು ಪ್ರೈಸ್ ತುಂಬ ಚೀಪಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. MRP ಪ್ರೈಸ್ಗಿಂತ 3/4% ಕಡಿಮೆಗೆ ಸಿಗುತ್ತೆ. ಹೌದು, ನಿಮಗೆ 1,000ಕ್ಕೆ ಈ ಒಂದು ಹೆಡ್ಫೋನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಗೇಮಿಂಗ್ ಹೆಡ್ಫೋನ್ ನಿಮಗೆ 1,000ಕ್ಕೆ ಸಿಗುತ್ತೆ. ಇಲ್ಲಿಗೆ ನಿಮಗೆ ನೆಕ್ಸ್ಟ್ ಏನಪ್ಪ ಆಪ್ಷನ್ ಇದೆ ಅನ್ನೋದಾರೆ, ನೆಕ್ಸ್ಟ್ ನೋಡ್ತಿದ್ದೀರಾ ನಿಮಗೆ ಇಲ್ಲಿ iOS, ಆ್ಯಂಡ್ರಾಯ್ಡು, ವಿಂಡೋಸ್ ಇಷ್ಟಕ್ಕೂ ಕೂಡ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಒಂದು ಹೆಡ್ಫೋನ್ ಈ ಥರ ಸಿಗುತ್ತೆ. ತುಂಬ ಪ್ಯಾಕೇಜ್ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಡಿಫ್ರೆಂಟಾಗಿದೆ ಪ್ಯಾಕೇಜು. ನಿಮಗೆ ಈ ಒಂದು ಬಾಕ್ಸ್ನಲ್ಲಿ ಮಾತ್ರ ಕೊಡೋಲ್ಲ, 2 ಬಾಕ್ಸ್ ಇರುತ್ತೆ. ಈ ಒಂದು ಬಾಕ್ಸ್ನ ಒಳಗಡೆ, ಈ ಒಂದು ಬಾಕ್ಸ್ನ ಜೊತೆಗೆ ಇನ್ನೊಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಒಳಗಡೆ ಇದನ್ನು ಹಾಕ್ಕೊಟ್ಟಿರ್ತಾರೆ ಸೇಫ್ಟಿಗೋಸ್ಕರ, ಇದೇನು ಆಗಬಾರ್ದು ಅನ್ನೋದಕ್ಕೋಸ್ಕರ 2 ಬಾಕ್ಸ್ನ ಹಾಕ್ಕೊಟ್ಟಿರ್ತಾರೆ. ಇದರೊಳಗಡೆ ಇನ್ನೇನಪ್ಪ ಸಿಗುತ್ತೆ, ಈ ಒಂದು ಹೆಡ್ಫೋನು ಆಮೇಲೆ ಇರಲಿ ನೋಡೋಣ. ನಿಮ್ಗೆ ಇದರೊಳಗಡೆ ಏನು ಸಿಗುತ್ತಪ್ಪ, ನಾನು ನಿಮ್ಗೆ ಒಂದು ಕಾರ್ಡ್ ಸಿಗುತ್ತೆ ಎಕ್ಸ್ಪರ್ಟ್ ಅಂತ. ನಿಮ್ಗೆ ಇದನ್ನು ಯೂಸ್ ಮಾಡ್ಕೋಬೋದು, ಸ್ಕ್ಯಾನ್ ಮಾಡಿಕೊಂಡು ಇದರ ಸ್ಪೆಸಿಫಿಕೇಶನ್ಸು ಎಲ್ಲನೂ ತಿಳ್ಕೊಬೋದು. ಮತ್ತು ಈ ಒಂದು ಹೆಡ್ಫೋನ್ನ ತಕ್ಕೊಳ್ಳೋಣ. ಹೆಡ್ಫೋನ್ನ ತೆಗ್ದು ನಾನು ಇವಾಗ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಅದು ಹೆಡ್ಫೋನ್ ಅನ್ನೋದು ಯಾವ ಥರ ಸಿಗುತ್ತಪ್ಪ ಅನ್ನೋದಾದ್ರೆ ನಿಮಗೆ ಈ ಥರ ಸಿಗುತ್ತೆ. ನೋಡ್ತಿದ್ದೀರಾ ಹೆಡ್ಫೋನ್ ಯಾವ ಥರ ಇದೆ ಅಂತ ನೀವು ನೋಡ್ತೀರಾ. ಸುತ್ತಲೂ ತೋರಿಸ್ತೀನಿ ನೋಡಿ ಒಂದ್ಸಲಿ. ಹೆಡ್ಫೋನ್ ಅನ್ನೋದನ್ನು ನೋಡಿ ನೀವು 360 ಡಿಗ್ರಿಲೂ ಕೂಡ ತೋರಿಸ್ತೀನಿ ನಾನು, ಯಾವ ಥರ ಕಾಣುತ್ತೆ ಅನ್ನೋದನ್ನು ನೋಡಿಬಿಟ್ಟು ನಾವು ಈ ಅನ್ಬಾಕ್ಸ್ ಅನ್ನೋದನ್ನ ಕಂಪ್ಲೀಟ್ ಮಾಡೋಣ. ಯಾವ ಥರ ಇದೆ ಅಂತ ಚೆಕ್ ಮಾಡೋಣ. ನೋಡ್ತಿದ್ದೀರಾ ಯಾವ ಥರ ಕಾಣುತ್ತೆ ಅಂತ. ಆ್ಯಂಟಿ ಸ್ಪೋರ್ಟ್ಸ್ ಅಂತ ಬರೆದಿದ್ದಾರೆ ನಮಗೆ. ಆ್ಯಂಟಿ ಸ್ಪೋರ್ಟ್ಸ್ನ ಈ ಒಂದು ಗೇಮಿಂಗ್ ಹೆಡ್ಫೋನ್ ಇದು. ಓಕೆನಾ, ಈ ಥರ ಸಿಗುತ್ತೆ. ಪ್ರೀಮಿಯಂ ಬಿಲ್ಡು ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಾ ಯಾವುದೇ ರೀತಿ ಏನೂ ಆಗಲ್ಲ, ಆರಾಮಾಗಿ ಕಂಫರ್ಟಬಲ್ ಆಗಿ ಕಿವಿಗೆ ಹಾಕೋಬೋದು. ಅದಕ್ಕಿಂತ ಮೊದಲು ನಾವು ಇದರ ಸ್ಪೆಸಿಫಿಕೇಶನ್ಸ್ನ ತಿಳ್ಕೊಳ್ಳೋಣ. ಇದರ ಜೊತೆಗೆ ನಮಗೆ ಈ ಒಂದು ಮೈಕ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಈ ಒಂದು ಮೈಕ್ನ ನಾವು ಗೇಮ್ ಆಡ್ತೀವಿ, ಗೇಮರ್ಸ್ ಆಗಿದ್ದರೆ ನೀವೇನಾದರೂ ಈ ಒಂದು ಮೈಕ್ನ ಕಂಟ್ರೋಲ್ ಮಾಡಿಕೊಂಡು ನೀವು ಗೇಮ್ ಆಡ್ಬೇಕಾದ್ರೆ, ಯಾರ ಜೊತೆನಾದ್ರು ಮಾತಾಡ್ಬೇಕಾದ್ರೆ ನಿಮ್ಮ ಟೀಮೇಟ್ ಜೊತೆ ಈ ಥರ ಹಾಕೋಬೋದು. ನೀವೇನಾದ್ರು ಫ್ರೀ ಫೈರ್ ಆಡ್ತೀರ ಅಂದರೂ ಕೂಡ ಇಂಪಾರ್ಟೆಂಟು, ಫ್ರೀ ಫೈರ್ ಆಡೋರ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಈ ಥರ ಸಿಗುತ್ತೆ ಈ ಒಂದು ಹೆಡ್ಫೋನು. ಮತ್ತು ಇದರ ಸ್ಪೆಸಿಫಿಕೇಶನ್ಸ್ನ ನೋಡೋಣ ಈಗ. ಇಲ್ಲಿ ನೋಡಿ, ಇದರಲ್ಲಿ ನಿಮ್ಗೆ ಏನಾದ್ರು ಕಂಫರ್ಟಬಲಾಗಿ ಕೂರಲಿಲ್ಲ, ನಿಮಗೆ ಇದು ನಿಮ್ಮ ಸೈಜ್ಗೆ ಇಲ್ಲ. ಓಕೆನಾ, ನಿಮ್ಮ ತಲೆಯ ಸೈಜಿಗೆ ಇಲ್ಲ ಅನ್ನೋದಾದರೆ ಇಲ್ಲಿ ನೀವು ಈ ಸೈಜ್ನ ಜಾಸ್ತಿನೂ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ತಿದ್ದೀರಾ, ಇದನ್ನು ಈ ಥರ ಮಾಡಿದ್ರೆ ಈ ಸೈಡ್ ಇಷ್ಟಾಗಲ ಓಪನ್ ಆಗುತ್ತೆ, ಈ ಸೈಡು ಕೂಡ ಇಷ್ಟು ಓಪನ್ ಆಗುತ್ತೆ. ಆವಾಗ ಸೈಜ್ ಅನ್ನೋದು ಜಾಸ್ತಿ ಆಗುತ್ತೆ, ನಿಮ್ಮ ತಲೆಗೆ ಕಂಫರ್ಟಬಲಾಗಿ ಕೂರುತ್ತೆ. ಇದು ಯಾವುದೇ ರೀತಿ ಇರಿಟೇಟ್ ಆಗೋಲ್ಲ ನಿಮಗೆ. ಈ ಥರ ಓಪನ್ ಆಗೋದ್ರಿಂದ ಕಂಫರ್ಟಬಲಾಗಿ ಕೂರುತ್ತೆ, ನಿಮಗೆ ಚೆನ್ನಾಗಿರುತ್ತೆ ಹೆಡ್ಫೋನ್ ಅನ್ನೋದು. ಇದನ್ನು ಕ್ಲೋಸ್ ಮಾಡ್ಬೋದು, ಈ ಥರ ಕ್ಲೋಸ್ ಕೂಡ ಮಾಡ್ಬೋದು. ನಿಮಗೆ ಚಿಕ್ಕವರು ಯೂಸ್ ಮಾಡ್ಬೋದು, ದೊಡ್ಡವರು ಕೂಡ ಯೂಸ್ ಮಾಡ್ಬೋದು. ಇದು ಈ ಥರ ಸಿಗುತ್ತೆ. ಇದೆಲ್ಲ ನೋಡೋದು ಇದ್ರ ಕೇಬಲ್ ಹೆಂಗಿರ್ಬೋದು, ಕೇಬಲ್ ಬೇಕಲ್ವ ನಮಗೆ. ಕೇಬಲ್ ಅನ್ನೋದು ಹಾಳಾದ್ರೆ ಇದು ಹೆಡ್ಫೋನೇ ವೇಸ್ಟ್ ಅಂತಲೇ ಹೇಳ್ಬೋದು.
ಹೌದು, ಕೇಬಲ್ ಯಾವ ಥರ ಇದೆ ಅಂತ ಚೆಕ್ ಮಾಡಿಸ್ತೀನಿ ನೋಡಿ. ಕೇಬಲ್ ಕೂಡ ನೀ ಇಮ್ಯಾಜಿನೇಷನ್ ಮಾಡ್ಕೊಂಡಿರಲ್ಲ ಆ ಥರ ಬಿಲ್ಡ್ ಕ್ವಾಲಿಟಿ ಐತೆ ಅಂತಲೇ ಹೇಳ್ಬೋದು. ಕೇಬಲ್ಲು ಕೂಡ ನೋಡ್ತಿದ್ದೀರಾ, ಕೇಬಲ್ ಅನ್ನೋದು ನಿಮಗೆ ಎಷ್ಟು ದೂರ ಸಿಗುತ್ತೆ ಅನ್ನೋದಾದರೆ ನಾನು ತೋರಿಸ್ತೀನಿ ನೋಡಿ ನಿಮಗೆ ಕೇಬಲ್ ಅನ್ನೋದು ಎಷ್ಟು ಸಿಗುತ್ತೆ ಅಂತ. ಎಷ್ಟು ದೂರ ಇದೆ ನಿಮಗೆ ವೈರ್ ನೋಡ್ತಿದ್ದೀರಾ. ಕೇಬಲ್ ಅನ್ನೋದು, ಕೇಬಲ್ ಅಂತೂ ಬೆಂಕಿ ಇದೆ ಅಂತಲೇ ಹೇಳ್ಬೋದು ಕ್ವಾಲಿಟಿ. ನೋಡಿದ್ರಲ್ಲ, ಈ ಒಂದು ಹೆಡ್ಫೋನ್ನ ನಾವು ಹಾಕೊಳ್ಳೋಣ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಹೆಡ್ಫೋನ್ನ ತಲೆಗೆ ಹಾಕೊಳ್ಳೋಕ್ಕಿಂತ ಮೊದಲು ನಿಮಗೆ ಹಾಕೊಂಡಿಲ್ಲ, ನಾನು ಕುತ್ತಿಗೆ ಹಾಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಈಗ ಈ ಒಂದು ಹೆಡ್ಫೋನ್ನ ಕಂಟ್ರೋಲರ್ ಇದು, ಓಕೆನಾ. ಈ ಒಂದು ಹೆಡ್ಫೋನ್ನ ಕಂಟ್ರೋಲರ್, ಮೇನ್ ಕಂಟ್ರೋಲರ್, ಓಕೆನಾ. ಈ ಒಂದು ಬಟನ್ ಇದೆಯಲ್ಲ, ಈ ಒಂದು ಬಟನ್ನ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಈ ಆನ್ ಆ್ಯಂಡ್ ಆಫ್ ಮಾಡೋದು ಯಾವ ಥರ ಅನ್ನೋದರೆ, ಈ ಒಂದು ಮೈಕ್ನ ಯೂಸ್ ಮಾಡಬೇಕಾದ್ರೆ ನಾವು ಈ ಒಂದು ಮೈಕ್ನ ನಾವು ಯೂಸ್ ಮಾಡ್ತೀವಿ ಇವಾಗ. ಆನ್ ಮಾಡಿಕೊಂಡ್ರೆ ಮೈಕ್ ಯೂಸ್ ಆಗುತ್ತೆ, ಆಫ್ ಮಾಡಿಕೊಂಡ್ರೆ ಮೈಕ್ ಯೂಸ್ ಆಗೋಲ್ಲ. ಅದನ್ನು ಬಿಟ್ಟರೆ ನಿಮಗೆ ಸೌಂಡ್ ಕಂಟ್ರೋಲರ್ ಇದೆ. ಸೌಂಡ್ನ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಈ ಥರ ಸ್ವೈಪ್ ಮಾಡೋದು, ಮೇಲ್ಗಡೆ ಕೆಳಗಡೆ, ಮೇಲ್ಗಡೆ ಕೆಳಗಡೆ. ನಿಮಗೆ ಸೌಂಡ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ನಿಮಗೆ ಸೌಂಡ್ನ ಕೂಡ ಹಾಕಿ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಸೌಂಡ್ ಬರುತ್ತೆ ಅನ್ನೋದು. ಅದನ್ನು ಬಿಟ್ಟರೆ ಕೇಬಲ್ ಅನ್ನೋದು ಈ ಥರ ಸಿಗುತ್ತೆ. ಕೇಬಲ್ನ ನೋಡ್ತಿದ್ದೀರಾ ಎಷ್ಟು ಉದ್ದ ಇದೆ ಅಂತ. ಅದ್ರ ಜೊತೆಗೆ ನಿಮ್ಮ ಅಡಾಪ್ಟರ್ನ ತೋರಿಸ್ಬೇಕು ನಾನು. ಅಡಾಪ್ಟರ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವೇನಾರು ಮೊಬೈಲಿಗೆ ಕನೆಕ್ಟ್ ಮಾಡ್ತೀರಾ ಅನ್ನೋದಾರೆ ನೋಡಿ, ಇಲ್ಲಿ 3 ವೈರ್ ಅನ್ನೋದು ಕನ್ವರ್ಟ್ ಆಗುತ್ತೆ. ನಿಮಗೆ ಒಂದು ಸ್ವಲ್ಪ ದೂರ ಹೋಗಾದ್ಮೇಲೆ ಕೇಬಲ್ಲು 3 ವೈರಾಗಿ ಕನ್ವರ್ಟ್ ಆಗುತ್ತೆ. ಈ ಒಂದು USB ಯೂಸ್ ಮಾಡಿದ್ರೆ, ಈ ಒಂದು USB ಕೇಬಲ್ನ ಯೂಸ್ ಮಾಡಿದ್ರೆ ನೀವು RGB ಲೈಟ್ ಅನ್ನೋದು ಬರುತ್ತೆ, ಓಕೆನಾ. ಈ ಒಂದು ಕೇಬಲಲ್ಲಿ ಇದು ಸ್ಪೀಕರ್ದೊಂದು ಮತ್ತು ಇದ್ರ ಮೈಕ್ದೊಂದು, ಓಕೆನಾ. ಇದೇನಪ್ಪ ಅಂದರೆ USB ಕೇಬಲ್, ಓಕೆನಾ. USB ಕೇಬಲ್ ಏನು ಕೊಟ್ಟಿದ್ದಾರೆ ಅನ್ನೋದಾದ್ರೆ ನಮ್ಗೆ ಇಲ್ಲಿ RGB ಲೈಟ್ ಅನ್ನೋದು ಬರುತ್ತೆ, ನೋಡ್ತಿದ್ದೀರಾ. ಈ ಒಂದು RGB ಲೈಟ್ ಬರಬೇಕು ಅನ್ನೋದಾದ್ರೆ ನಾವು ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಸಿಸ್ಟಮ್ಗೆ ಕನೆಕ್ಟ್ ಮಾಡೋಂಗಿಲ್ಲ, ನಾವು ಮೊಬೈಲಲ್ಲೇ ಕನೆಕ್ಟ್ ಮಾಡಿಕೊಂಡು ನಮ್ಗೆ RGB ಲೈಟ್ ಬರಲೇಬೇಕು ಅನ್ನೋರಿಗೆ ನಾನು ಟ್ರಿಕ್ಸ್ ಹೇಳ್ತೀನಿ, ಓಕೆನಾ. ಈ ಒಂದು ಕೇಬಲ್ನ ತೊಗೊಳ್ಬೇಕಾಗುತ್ತೆ. ಈ ಒಂದು ಕೇಬಲ್ನ ಹೆಸರು ಏನಪ್ಪ ಅಂದರೆ OTG ಕನೆಕ್ಟರ್ ಅಂತ, ಓಕೆನಾ. OTG ಕನೆಕ್ಟರ್ ಅಂತ ತಗೊಂಡ್ಬಿಟ್ಟು ಇದಕ್ಕೆ ಅಡಾಪ್ಟರ್ ಆಗಿ ಸೆಟ್ ಮಾಡಿಕೊಂಡು ನೀವು ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಕೋಬೋದು ಡೈರೆಕ್ಟು. ನಾನು ಮೊಬೈಲ್ ಯೂಸರ್ಗೆ ಲೈಟ್ ಬರಬೇಕು ಅಂದರೆ ಒಂದು ಟ್ರಿಕ್ಸ್ ಹೇಳ್ತೀನಿ. ನಾವು OTG ಕನೆಕ್ಟರ್ನ ಈ ಥರ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಮ್ಮ ಮೊಬೈಲ್ನ ತೊಗೊಳ್ಬೇಕಾಗುತ್ತೆ. ನಮ್ಮ ಮೊಬೈಲ್ನ ತೊಗೊಂಡು USB ಕೇಬಲ್ಗೆ ನಾವು OTG ಕನೆಕ್ಟರ್ನ ಕನೆಕ್ಟ್ ಮಾಡಿದ್ದೀವಿ. ಈಗ ನಾವು ನಮ್ಮ ಮೊಬೈಲ್ನಾಗೆ ಚುಚ್ಚಬೇಕಾಗುತ್ತೆ ಈಗ, ಓಕೆನಾ. ಚಾರ್ಜಿಂಗ್ ಕೇಬಲ್ನ ಚುಚ್ಚಬೇಕಾಗುತ್ತೆ. ನೋಡ್ತಿದ್ದೀರಾ, ನನಗೆ ಇವಾಗ ಲೈಟ್ ಅನ್ನೋದು ಬಂದಿದೆ. ನೋಡ್ತಿದ್ದೀರಾ ಯಾವ ಥರ ಕಾಣ್ತಿದೆ, ನೋಡ್ತಿದ್ದೀರಾ. ಒಳ್ಳೆ ಯಾವುದೋ ಒಂದು ಯೂಟ್ಯೂಬರ್ ಗೇಮರ್ ಕಂಡಂಗೆ ಕಾಣ್ತೀನಿ. ನಾನು ಕೂಡ ಗೇಮರೇ, ನಾನು ಕೂಡ ಫ್ರೀ ಫೈರ್ ಆಡ್ತೀನಿ. ಈಗ ನೋಡ್ತಿದ್ರೆ ಯಾವ ಥರ ಕಾಣ್ತಿದೆ ಅಂತ. ಲೈಟು ಕೂಡ ಸಖತ್ತಾಗಿದೆ. ಈ ಥರ ಕಂಫರ್ಟಬಲಾಗಿ ನಮ್ಗೆ ಯಾವ ಥರ ಬೇಕು ಆ ಥರ ಮೈಕ್ನ ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು, ಓಕೆನಾ. ದೂರಕ್ಕೆ ಬೇಕು ಅಂದರೆ ದೂರಕ್ಕೆ, ಹತ್ರಕ್ಕೆ ಬೇಕು ಅಂದರೆ ಹತ್ರಕ್ಕೆ. ನನಗೆ ಬೇಡ ಅನ್ನೋದಾರೆ ಹಿಂಗೆ ಸ್ಟ್ರೈಟ್ ಮಾಡ್ಕೊಂಬಿಟ್ಟು ಮೇಲ್ಗಡೆಗೆ ಇರ್ತಾರೆ, ಮೇಲ್ಗಡೆಗೆ ಹೋಗುತ್ತೆ. ಯಾವ ಥರ ಲೈಟ್ ಕಾಣ್ತಿದೆ ನೋಡ್ತಿದ್ದೀರಾ. ಲೈಟು ಡಿಫ್ರೆಂಟಾಗಿದೆ, RGB ಲೈಟು, ಓಕೆನಾ. ಕಲರ್ ಚೇಂಜ್ ಆಗ್ತಾನೆ ಇರುತ್ತೆ. ಈ ಥರ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನಾದ್ರು ಚಾರ್ಜ್ ಬೇಗ ಖಾಲಿ ಆಗುತ್ತಾ ಮೊಬೈಲ್ದು ಅನ್ನೋದಾದರೆ ಅದ್ರ ಜೊತೆಗೆ ನೀವು ಡೈರೆಕ್ಟ್ ಮೊಬೈಲ್ಗೂ ಕನೆಕ್ಟ್ ಮಾಡ್ಕೋಬೋದು. ನೋಡ್ತಿದ್ದೀರಾ, ಈ ಒಂದು ಮೊಬೈಲ್ಗೆ RGB ಲೈಟ್ಗೆ ಮಾಮೂಲಿ ಚಾರ್ಜಿಂಗ್ ಕೇಬಲ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿಗಡೆ ಇಯರ್ಫೋನ್ ಇರುತ್ತಲ್ಲ, ಇಯರ್ಫೋನ್ದು ಅದಕ್ಕೆ ಮೇಲ್ಗಡೆ ಕನೆಕ್ಟ್ ಮಾಡಿದ್ದೀನಿ. ಇದನ್ನು ನಾನು ಓಪನ್ ಮಾಡ್ತೀನಿ. ನಾನು ಈಗ ಒಂದು ಸಾಂಗ್ಸ್ ಹಾಕಬೇಕು, ಸಾಂಗ್ ಕೇಳಬೇಕು ಅಥವಾ ಗೇಮ್ ಆಡಬೇಕು ಅನ್ನೋದಾದ್ರೆ ಈ ಥರ ಕನೆಕ್ಟ್ ಮಾಡ್ಕೊಂಬಿಟ್ಟು ಈ ಥರ ಕುತ್ಕೊಂಡು ನೀವು ಗೇಮ್ ಆಡ್ಬೋದು. ಬೇಕಾದ್ರೆ ಇದರಲ್ಲಿ ಗೇಮ್ ಆಡೋಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಹೆಡ್ಫೋನ್ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಾ ಯಾವ ಥರ ಕಾಣುತ್ತೆ. ಆ ಕಡೆ ಈ ಕಡೆ ನಿಮಗೆ ಕೇಬಲ್ ಅನ್ನೋದು ಹೋಗುತ್ತೆ. ಈ ಸೈಡು ನೀವು ಕುತ್ಕೊಂಡು ಬೇಕಾದ್ರೆ ನಿಮ್ಗೆ ಗೇಮ್ ಆಡ್ಬೋದು. ಗೇಮ್ ಆಡೋಕ್ಕೂ ಕೂಡ ಚೆನ್ನಾಗಿದೆ, ಯಾವುದೇ ರೀತಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ನಿಮಗೆ ಸೌಂಡ್ ಕ್ಲಾರಿಟಿ ವೈಸ್ ಸೌಂಡ್ನ ಕೇಳಿಸ್ತೀನಿ ಯಾವ ಥರ ಸಿಗುತ್ತೆ ಅನ್ನೋದು. ಯೂಟ್ಯೂಬಲ್ಲಿ ಯಾವುದೇ ಮೂವಿ ಸಾಂಗ್ಸ್ ಹಾಕೋಂಗಿಲ್ಲ, ಅದಕ್ಕೋಸ್ಕರ ಒಂದು ಸಾಂಗ್ನ ಹಾಕ್ತೀನಿ, ಅದರಲ್ಲೇ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಸೌಂಡ್ನ ಕೊಡ್ತೀನಿ ನೋಡಿ, ಒಂದೊಂದೇ ಪಾಯಿಂಟ್ ಸೌಂಡ್ ಕೊಡ್ತೀನಿ, ಸೌಂಡ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ. ನೋಡಿದ್ರಲ್ಲ, ಕೇಳಿದ್ರಲ್ಲ, ಸೌಂಡು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೌಂಡು ಕೂಡ, ಸೌಂಡು ಯಾವ ಥರ ಇದೆ ಅನ್ನೋದಾದ್ರೆ ಸಂಪೂರ್ಣವಾಗಿ ನಾನು ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನ್ನ ಒಪಿನಿಯನ್ ಪ್ರಕಾರ ಹೇಳ್ತೀನಿ. ಇದ್ರ ಸೌಂಡ್ ಯಾವ ಥರ ಇದೆ ಅನ್ನೋದನ್ನ. ಆಡಿಯೋ ಬಗ್ಗೆ ಮಾತಾಡೋಂಗಿಲ್ಲ, ಸೌಂಡ್ ಮಾತ್ರ ಚೆನ್ನಾಗಿದೆ ನಿಮಗೆ. ಆದರೆ ಬೇಸ್ ವೈಸ್ ಹೋಗ್ತೀರ ಅನ್ನೋದಾದರೆ ನಿಮಗೆ ಅತ್ಯಂತ ಜಾಸ್ತಿ ಬೇಸ್ ಇದೆ ಅಂತ ಹೇಳೋಕ್ಕಾಗಲ್ಲ, ಓಕೆನಾ. ನಾನು ನಾರ್ಮಲಾಗಿ ಹೇಳ್ತೀನಿ, ಒಂದು ಇಯರ್ಬಡ್ಸ್ನಲ್ಲಿ ಎಷ್ಟು ಬೇಸ್ ಬರುತ್ತೆ ನಾರ್ಮಲ್ ಇಯರ್ಬಡ್ಸಲ್ಲಿ ಆ ಒಂದು ಬೇಸ್ ಇದೆ, ಓಕೆನಾ.
ತೀರಾ ಹೈ ಲೆವೆಲಲ್ಲಿ ನಾನು ಬೇಸ್ ಬೇಕು ಅನ್ನೋದಾದ್ರೆ ಈ ಒಂದು ಇಯರ್ಬಡ್ಸ್ನಲ್ಲಿ ಹೈ ಲೆವೆಲ್ ಬೇಸ್ ಬರಲ್ಲ, ಒಂದು ಮೀಡಿಯಮ್ ಆಗಿ ಬೇಸ್ ಬರುತ್ತೆ. ಸೌಂಡ್ ಅನ್ನೋದು ಸಾಕು ಅಂತಾನೆ ಹೇಳ್ತೀನಿ. ಸೌಂಡ್ ಪರವಾಗಿಲ್ಲ, ನಮ್ಮ ಬಜೆಟಿಗೆ ತಕ್ಕಂತೆ ಸೌಂಡ್ ಇದೆ ಅಂತಾನೆ ಹೇಳ್ತೀನಿ. ಆಡಿಯೋನು ಕೂಡ ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ, ನಮಗೆ ಕ್ಲಾರಿಟಿ ಆಗಿದೆ ಅಂತಾನೆ ಹೇಳ್ಬೋದು. ನೀವೇನಾದ್ರು ಬೇಸ್ ವೈಸ್ ಹೋಗ್ತೀರ ಅಂದ್ರೆ ಬೇಸ್ ಒಂಚೂರು ಮೀಡಿಯಮ್ ಆಗಿದೆ, ಹೈ ಆಗಿಲ್ಲ, ಜಾಸ್ತಿ ಬೇಸ್ ಇಲ್ಲ, ಮೀಡಿಯಮ್ ಆಗಿ ಬೇಸ್ ಇದೆ. ಬೇಸ್ ನನಗೆ ಮೀಡಿಯಮ್ ಆಗಿರೋದು ಸಾಕು ಅನ್ನೋದಾದ್ರೆ ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ನೀವೇನಾದ್ರು ಗೇಮರ್ ಆಗಿದ್ರೆ, ನೀವೇ ಫ್ರೀ ಫೈರ್ ಆಡ್ತೀರಾ, ಪಬ್ಜಿ ಆಡ್ತೀರಾ ಅನ್ನೋದಾದ್ರೆ ಈ ಒಂದು ಹೆಡ್ಫೋನ್ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ನೀವೇನಾದರೂ ನಾನು ಫ್ರೀ ಫೈರ್ ಆಡಲ್ಲ, ಪಬ್ಜಿ ಆಡಲ್ಲ, ಸಾಂಗ್ಸ್ ಕೇಳ್ತೀನಿ, ಮೂವೀಸ್ನ ನೋಡ್ತೀನಿ ಅನ್ನೋದಾದ್ರೆ ನಿಮಗೆ ಬೇಸ್ ಕಡಿಮೆ ಇದ್ರೂ ಆಗುತ್ತೆ. ನನಗೆ ಸೌಂಡ್ ಕ್ಲಾರಿಟಿ, ಸೌಂಡ್ ಒಂಚೂರು ಮೀಡಿಯಮ್ ಆಗಿ ಜಾಸ್ತಿ ಇದ್ರೂ ಸಾಕು ಅನ್ನೋದಂಗಿದ್ರೆ ಸೌಂಡ್ ಕೂಡ ಮೀಡಿಯಮ್ ಆಗಿ ಜಾಸ್ತಿ ಇದೆ. ಪರ್ಚೇಸ್ ಮಾಡೋಂಗಿದ್ರೆ ಪರ್ಚೇಸ್ ಮಾಡ್ಬೋದು. ಮೂವಿ ನೋಡೋರು ಕೂಡ ನಮ್ಮ ಚಾನಲ್ ನಿನ್ನೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಏನಕ್ಕೆ ಏನಾದ್ರೆ ಇದೇ ಥರ ಟೆಕ್ ರಿಲೇಟೆಡ್ ವೀಡಿಯೋಸ್ಗಳು ಬರ್ತಿರ್ತವೆ, ಅನ್ಬಾಕ್ಸಿಂಗ್ ವೀಡಿಯೋಸ್ ಕೂಡ ನೀವು ನೋಡ್ಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.